ಆಂಗ್ಲರ ನಾಡಿನಲ್ಲಿ ಐತಿಹಾಸಿಕ ಸೋಲನ್ನ ಕಂಡಿರುವಂತಹ ಭಾರತ ಈಗ ಸರಣಿಯನ್ನ ಗೆಲ್ತೀವಿ ಅನ್ನೋದು ಕನಸಿನ ಮಾತು. ಅಟ್ಲೀಸ್ಟ್ ಸಮಬಲ ಆದರೂ ಕೂಡ ಮಾಡಿಕೊಂಡು ಮರ್ಯಾದೆ ಉಳಿಸಿಕೊಳ್ಳಬೇಕು ಅಂದರೆ ನಾಳಿನ ಮ್ಯಾಚ್ ಮಸ್ಟ್ ಅಂಡ್ ಶುಡ್ ವಿನ್ ಆಗಲೇಬೇಕು. ಐರ್ಲೆಂಡ್ ವಿರುದ್ಧದ ಕ್ಲೀನ್ ಸ್ವೀಪ್ ಬಳಿಕ ಮತ್ತೊಮ್ಮೆ ಸೋಲಿನ ಸುಳಿಯಲಿರುವಂತಹ ಭಾರತ ಈಗ ಅದೆಂಥ ಸ್ಥಿತಿಯಲ್ಲಿದೆ. ಉತ್ತುಂಗದಲ್ಲಿದ್ದಂಥ ತಂಡ ಗೌತಮ್ ಗಂಭೀರ್ ಅವರ ಅಹಂಕಾರಕ್ಕೆ ಬಲಿಯಾಗ್ತಿದ್ಯಾ? ಬೇಕಾದವರಿಗೆ ಚಾನ್ಸ್ ಕೊಡೋಕೆ ಟೀಮ್ನೇ ಮುಗಿಸ್ತಿದ್ದಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಸರಣಿಯ ಫಸ್ಟ್ ಮ್ಯಾಚ್ ವಾಶೌಟ್ ಆಗಿತ್ತು. ಆ ಬಳಿಕ 2 ಹಾಗೆ 3ನೇ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ತಂಡ ಗೆದ್ದಿದೆ. ಸೊ ಈಗ ಸರಣಿಯಲ್ಲಿ ಉಳಿದಿದ್ದು 2 ಪಂದ್ಯಗಳು ಮಾತ್ರ. ಈ ಪೈಕಿ ಇಂಗ್ಲೆಂಡ್ ತಂಡ ಇನ್ನೊಂದು ವಿನ್ ಸಿಕ್ಕರೂ ಕೂಡ ಸರಣಿ ಅವರ ಪಾಲಾಗುತ್ತೆ. ಮುಂದಿನ 2 ಪಂದ್ಯಗಳನ್ನ ಗೆದ್ರೆ ಮಾತ್ರನೇ ಸರಣಿ ಸಮಬಲ ಆಗೋಕೆ ಸಾಧ್ಯ. ಆದರೆ ತಂಡದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಬಲಿಷ್ಠ ಭಾರತ ಡಮ್ಮಿ ಆಗುತ್ತೇನೋ ಎನ್ನುವಂತ ಆತಂಕ ಶುರುವಾಗಿದೆ. ಇದಕ್ಕೆ ಕಾರಣ ಹೆಡ್ ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಹಾಗೆ ಅವರ ಏಕಪಕ್ಷೀಯ ನಿರ್ಧಾರಗಳು. ಟೆಸ್ಟ್ ಏಕದಿನ ಬಳಿಕ T20 ಹಳ್ಳ ಹಿಡಿಸ್ತಾರ ಗೌತಮ್ ಗಂಭೀರ್. ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ ಟೈಮಲ್ಲಿ ಭಾರತ 3 ಮಾದರಿಯಲ್ಲೂ ಕೂಡ ಪೀಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು. ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಟಾಪ್ 2 ನಲ್ಲಿದ್ದಂಥ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನ ಟಫ್ ಫೈಟರ್ ಆಗಿದ್ರು. ಆದರೆ ಗಂಭೀರ್ ಕೋಚ್ ಆಗಿ ಬಂದ ಮೇಲೆ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಸೋಲನ್ನ ಕಾಣ್ತಾರೆ. ನ್ಯೂಜಿಲೆಂಡ್ ವಿರುದ್ಧ ಅಂತೂ ಭಾರತದಲ್ಲಿ ಕ್ಲೀನ್ ಸ್ವೀಪ್ ಆಗ್ತಾರೆ. ಇದರಿಂದಾಗಿ ಫೈನಲ್ ಟಿಕೆಟ್ ಕೂಡ ಮಿಸ್ ಆಗುತ್ತೆ. ಆನಂತರದಲ್ಲಂತೂ ಟೆಸ್ಟ್ ಮಾದರಿಯಲ್ಲಿ ಭಾರತ ಚೇತರಿಸಿಕೊಳ್ಳೋಕ್ಕೂ ಕೂಡ ಆಗಿಲ್ಲ ಸ್ಟಿಲ್ ಈವರೆಗೂ. ಹಾಗೆ ಏಕದಿನ ಮಾದರಿಯಲ್ಲೂ ಕೂಡ ಶ್ರೀಲಂಕಾ ಹಾಗೆ ನ್ಯೂಜಿಲೆಂಡ್ ಹೀಗೆ ಹಲವು ಐತಿಹಾಸಿಕ ಸೋಲನ್ನ ಕಂಡಿದೆ. ಆದರೆ T20 ಮಾತ್ರ ಯಾವತ್ತೂ ಬೆಸ್ಟ್ ಅನ್ನೋ ಥರನೇ ಕಾಣ್ತಿತ್ತು. ಆದರೆ 2026ರ T20 ವಿಶ್ವಕಪ್ ಮುಗಿದ ಮೇಲೆ ಈ ತಂಡ ಕೂಡ ಹಳ್ಳ ಹಿಡಿಯೋಕೆ ಸ್ಟಾರ್ಟ್ ಆಗಿದೆ. 5 ಪಂದ್ಯಗಳು ಮುಗಿದ್ರೂ ಕೂಡ ಒಂದರಲ್ಲೂ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಗಂಭೀರ್ ಅವರ ಈಗೋ. ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ತಂಡದ ಆಯ್ಕೆಯಲ್ಲಿಯೇ ದೊಡ್ಡ ಎಡವಟ್ಟನ್ನ ಮಾಡ್ತಾ ಇರುವಂತ ಗೌತಮ್ ಗಂಭೀರ್. ಸೊ ಈಗ ಯಾವುದೇ ಸರಣಿಗಳಿಗೆ ಟೀಮ್ ಸೆಲೆಕ್ಷನ್ ಆಗುವಾಗ ಸೊ ಅಲ್ಲಿ ಏನು ಕೆಲ ಆಟಗಾರರಿಗೆ ಪ್ರಿಯಾರಿಟಿಯನ್ನ ಕೊಡ್ತಾ ಇರುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಇಲ್ಲಿ ಏನು ಟೀಮ್ ಸೆಲೆಕ್ಷನ್ ಆಗ್ತಿದೆಯಲ್ಲ ಆ ಸೆಲೆಕ್ಷನ್ ಅಲ್ಲೇ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಆಗ್ತಾ ಇರುವಂಥದ್ದು ಎದ್ದು ಕಾಣ್ತಾ ಇದೆ. ಸೊ ಈಗ T20 ತಂಡದಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು. ಹೌದು, ಇಲ್ಲಿ ನಾಯಕನನ್ನ ಬದಲಾವಣೆ ಮಾಡಿದ್ರು ಹೌದು, ಹಾಗಂತ ಗೆಲ್ಲಿಸುವಂತ ಆಟಗಾರರನ್ನ ಸೆಲೆಕ್ಟ್ ಮಾಡಲಿಲ್ಲ. ಇನ್ನು ಬೌಲಿಂಗ್ ಯೂನಿಟ್ನಲ್ಲಂತೂ ಸೊ ಇಲ್ಲಿ ಕೆಲ ಆಟಗಾರರಿಗೆ ಪ್ರಿಯಾರಿಟಿಯನ್ನ ಕೊಡ್ಲಿಕ್ಕೆ ಹೋಗಿ ಪ್ರತಿಭಾವಂತ ಆಟಗಾರರನ್ನ ಕೈಬಿಟ್ಟಿರೋದು ಎದ್ದು ಕಾಣ್ತಾ ಇದೆ. ಜೊತೆಗೆ ಪ್ರತಿಭಾವಂತರಿಗೆ ಅವಕಾಶ ನೀಡದೆ ಬೇಕಾದವರಿಗೆ ಪದೇ ಪದೇ ಅವಕಾಶಗಳನ್ನ ಕೊಡ್ತಾ ಇರುವಂತದ್ದು. ಸೊ ಈ ಬಗ್ಗೆ ಮಾಜಿ ಕ್ರಿಕೆಟಿಗರೇ ಸಾಕಷ್ಟು ಸಲ ಧ್ವನಿಯನ್ನ ಎತ್ತಿದ್ದಾರೆ. ಹಾಗೆ ನೋಡಿದ್ರೆ IPL ನಲ್ಲಿ ಟೀಮ್ ಇಂಡಿಯಾ ಪರ ಆಡುವಂತ ಸಾಕಷ್ಟು ಆಟಗಾರರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ತಂಡದಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗಿರುವಂತ ಚಾಂಪಿಯನ್ ಪ್ಲೇಯರ್ಗಳು ಕೂಡ ಇದ್ದಾರೆ. ಆದರೆ RCB ಪರ ಯಾವೊಬ್ಬ ಆಟಗಾರ ಕೂಡ ಈಗ T20 ತಂಡದಲ್ಲಿ ಇಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಏನು ಈ ಇಂಗ್ಲೆಂಡ್ ಸೀರೀಸ್ ಆಗ್ತಿದೆಯಲ್ಲ, ಸೊ ಅಲ್ಲಿ ಭಾರತ ಸೋಲಿಗೆ ಕಳೆದ 2 ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ ಅಂತ ಬಂದಾಗ RCBಯ ಆಟಗಾರರೇ ಭಾರತಕ್ಕೆ ಸೋಲಿನ ಶಾಕ್ ನೀಡಿರುವಂಥದ್ದು. ಮೊದಲ ಮ್ಯಾಚಲ್ಲಿ ಅಂದರೆ 2ನೇ ಪಂದ್ಯದಲ್ಲಿ ಜೇಕಬ್ ಬೆಥೆಲ್ ಅವರು ನಿಂತು ಪಂದ್ಯವನ್ನು ಗೆಲ್ಲಿಸಿಕೊಡ್ತಾರೆ. ಆ್ಯಂಡ್ ಈಗ 3ನೇ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅದ್ಭುತ ಪ್ರದರ್ಶನ ನೀಡಿ ಸೊ ಅವರು ಕೂಡ ಬ್ಯಾಟಿಂಗ್ ಮೂಲಕ ಅದ್ಭುತ ಪ್ರದರ್ಶನ ನೀಡಿ ಭಾರತದ ಸೋಲಿಗೆ ಒನ್ ಆಫ್ ದಿ ಮೇನ್ ರೀಸನ್ ಆಗ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ಅಂದರೆ ಭಾರತ ತಂಡದಲ್ಲಿ RCB ತಂಡದ ಒಬ್ಬ ಪ್ಲೇಯರ್ ಇಲ್ಲ. ಸೊ ಇಲ್ಲೇ ಗೊತ್ತಾಗುತ್ತೆ ಸೊ ಎಷ್ಟು ಪಾರ್ಶಾಲಿಟಿ ಮಾಡ್ತಿದ್ದಾರೆ ಸೆಲೆಕ್ಷನ್ ಅಲ್ಲಿ ಅನ್ನೋದನ್ನ. ಇನ್ನು ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇಲ್ವೇ ಇಲ್ಲ. ಎಸ್, ಇಲ್ಲೇನು ಬ್ಯಾಟಿಂಗ್ ಅಂತ ಬಂದಾಗ ಇವನ್ ಓಪನಿಂಗ್ ಜೋಡಿಯಿಂದ ಹಿಡಿದು ನೆಕ್ಸ್ಟ್ ಬರುವಂಥ ಬ್ಯಾಟರ್ಗಳವರೆಗೂ ಕೂಡ ಲೆಫ್ಟ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಇದು ಬೌಲಿಂಗ್ ಯೂನಿಟ್ನಲ್ಲಿ ಸೊ ಇದನ್ನ ದಿಟ್ಟವಾಗಿ ಎದುರಿಸೋಕೆ ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ಇದ್ದಾಗ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಕಾನ್ಸೆಪ್ಟ್ ಇರುತ್ತೆ. ಆದರೆ ಈಗ ಕಂಪ್ಲೀಟ್ ಆಗಿ ಇವರು ಬರೀ ಲೆಫ್ಟ್ ಹ್ಯಾಂಡರ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಕೂಡ ತಂಡದ ಸೋಲಿಗೆ ಕಾರಣ ಆಗ್ತಾ ಇದೆ. ಸೊ ಗಂಭೀರ್ ಅವರ ಈ ಒಂದು ನಿರ್ಧಾರ ಕೂಡ ಸೊ ಸೋಲಿಗೆ ಒನ್ ಆಫ್ ದಿ ಮೇನ್ ರೀಸನ್. ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ತಿಲಕ್ ವರ್ಮಾರನ್ನ ಆಡಿಸಲೇಬೇಕು ಅಂತ ಅಕ್ಷರ್ ಪಟೇಲ್ ಬದಲಿಗೆ ಅವರಿಗೆ ವೈಸ್ ಕ್ಯಾಪ್ಟನ್ಸಿಯನ್ನ ಕೊಟ್ಟಿದ್ದು. ಸೊ ಇಲ್ಲಿ 23 ವರ್ಷದ ತಿಲಕ್ ವರ್ಮಾ ಈಗ T20 ಫಾರ್ಮೆಟ್ನಲ್ಲಿ ಎಲ್ಲಿಯೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಅಂದರೆ T20 ವಿಶ್ವಕಪ್ನಲ್ಲಿ ಒಂದು ಮ್ಯಾಚಲ್ಲೇನೋ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು. ಆನಂತರ ಅವ್ರ ಕಡೆಯಿಂದ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಅಲ್ಲಿ ಸಂಜು ಸ್ಯಾಮ್ಸನ್
ಕೊನೆಯ 3 ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಜೊತೆಗೆ ಅವರಿಗೆ ಹ್ಯಾಟ್ರಿಕ್ ಅರ್ಧ ಶತಕ ಬರುತ್ತೆ. ಸೊ ಅಲ್ಲೇನು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಕೂಡ. ಆದರೆ ಸಂಜುರನ್ನ ತಂಡದಿಂದ ಡ್ರಾಪ್ ಮಾಡ್ತಾರೆ. ಆದರೆ IPLನಲ್ಲೂ ಕೂಡ ಆಡದ, ವಿಶ್ವಕಪ್ನಲ್ಲೂ ಕೂಡ ಸದ್ದು ಮಾಡದ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಆಗಿ ತಂಡಕ್ಕೆ ಸೆಲೆಕ್ಟ್ ಆಗ್ತಾರೆ. ಜೊತೆಗೆ ಅವರು ಫೇಲ್ಯೂರ್ ಇದ್ರೂ ಕೂಡ ಕಂಟಿನ್ಯೂಯಸ್ ಆಗಿ ಅವರಿಗೆ ಮಿಡಲ್ ಆರ್ಡರ್ನಲ್ಲಿ ಈಗ ಅವಕಾಶಗಳು ಸಿಗ್ತಾ ಇದೆ. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ತಿಲಕ್ಗೆ ಚಾನ್ಸ್ ಕೊಡಲೇಬೇಕು ಎನ್ನುವಂಥ ಕಾರಣಕ್ಕೆ ಸಂಜುರನ್ನ ಡ್ರಾಪ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಮೇನ್ ಗೊತ್ತಾಗ್ತದೆ ಏನಂತಂದರೆ, ಸೊ ಗೌತಮ್ ಗಂಭೀರ್ ತಮಗೆ ಬೇಕಾಗಿರುವಂಥ ಆಟಗಾರರನ್ನ ಕಂಟಿನ್ಯೂ ಮಾಡೋಕ್ಕೆ ಅಥವಾ ಅವರಿಗೆ ಅವಕಾಶವನ್ನು ಕೊಡೋಕ್ಕೆ ಬೇರೆ ಆಟಗಾರರ ತಲೆದಂಡಕ್ಕೆ ಅವರು ಸಿದ್ಧವಾಗಿರ್ತಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು 2026ರಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿರುವಂಥ ತಿಲಕ್ ವರ್ಮಾ. ತಿಲಕ್ ವರ್ಮಾ ಈ ವರ್ಷ ಅದ್ಭುತವಾಗಿ ಅವರೇನು ತುಂಬ ಚೆನ್ನಾಗಿ ಆಡಿಲ್ಲ. IPLನಲ್ಲೂ ಕೂಡ 1 ಅಥವಾ 2 ಮ್ಯಾಚಲ್ಲಿ ಅವ್ರ ಕಡೆಯಿಂದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಬಿಟ್ಟರೆ ಎಲ್ಲಿಯೂ ಕೂಡ ಅವರು ಸೌಂಡ್ ಮಾಡಿಲ್ಲ. ಕಳೆದ ವರ್ಷ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ವಿನ್ ಆಗಲಿಕ್ಕೆ ಹೌದು ಅವ್ರ ಕೊಡುಗೆ ಇತ್ತು, ಬಟ್ ಅನಂತರದಲ್ಲಿ ಅವ್ರು ಕಂಪ್ಲೀಟ್ ಆಗಿ ಕಳಪೆ ಫಾರ್ಮ್ನಲ್ಲಿ ಇರೋದನ್ನು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತಂಡದ ಸೋಲು ಅಂತ ಬಂದಾಗ ಗೌತಮ್ ಗಂಭೀರ್ ಅವರ ಪಾತ್ರ ಕೂಡ ಇದೆ. ಹಾಗಂತ ಭಾರತದ ಸೋಲಿಗೆ ಯಾರು ಕಾರಣ ಆಗ್ತಿದ್ದಾರೆ, ಯಾವ ನಿರ್ಧಾರಗಳು ಕೈ ಕೊಡ್ತಾ ಇದೆ, ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ ಅನ್ನೋದನ್ನ ಹೇಳೋಕೆ ರಾಕೆಟ್ ಸೈನ್ಸ್ ಅಗತ್ಯ ಏನಿಲ್ಲ. ಮ್ಯಾಚಸ್ ನೋಡ್ತಾ ರೆಗ್ಯುಲರ್ ಡೆವಲಪ್ಮೆಂಟ್ಗಳನ್ನು ಅಬ್ಸರ್ವ್ ಮಾಡುವಂಥ ನಮ್ಮಂಥ ನಿಮ್ಮಂಥ ಅಭಿಮಾನಿಗಳಿಗೂ ಕೂಡ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಹೀಗಿದ್ರೂ ಕೂಡ ತಂಡದಲ್ಲಿ ಯಾವ ಬದಲಾವಣೆಗಳನ್ನು ಮಾಡ್ತಿಲ್ಲ. ಸೊ ಇದೇ ನಿರ್ಧಾರವೇ ಗೌತಮ್ ಗಂಭೀರ್ ಅವರ ಈ ನಿರ್ಧಾರಗಳು ಮಾಜಿ ಕ್ರಿಕೆಟಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅವರು ಓಪನ್ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ದಾರೆ. ತಂಡದಲ್ಲಿ ಬೇರೆಯವ್ರನ್ನ ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ತಂಡ ಇಂಪ್ರೂವ್ ಆಗ್ತಿತ್ತು ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಬಟ್ ಹೀಗಿದ್ರೂ ಯಾವುದೇ ಚೇಂಜಸ್ ಆಗ್ತಾ ಇಲ್ಲ. ಜೊತೆಗೆ ಬ್ಯಾಟಿಂಗ್ ಆರ್ಡರ್ ಬದಲಾಗೋದು ಕೂಡ ತಪ್ಪಿಲ್ಲ. ಒಟ್ಟಿನಲ್ಲಿ ಗೌತಮ್ ಗಂಭೀರ್ ಕೋಚ್ ಆದಮೇಲೆ ಭಾರತ ಸಾಕಷ್ಟು ಹೀನಾಯ ಸೋಲುಗಳನ್ನು ಕಂಡಿದೆ. ಸೊ ಮುಂದೆ ICU ಸೇರಿದ್ರೂ ಅಚ್ಚರಿ ಪಡಬೇಕಿಲ್ಲ ಈ ರೀತಿಯ ಪ್ರದರ್ಶನ ಕಂಟಿನ್ಯೂ ಆದರೆ. ನಮಸ್ಕಾರ.